ಹಲೋ ಎಕ್ಸಾಮ್ ಡೇಟ್ ಯಾವಾಗ ನಡೆಯುತ್ತೆ, ಯಾವಾಗ ಇರ್ಬೋದು ಅಥವಾ ಯಾವ ತಿಂಗಳಲ್ಲಿ ಬಿಡ್ಬೋದು ಅಂತ ಹೇಳಿ ಈ ಥರ ಪ್ರಶ್ನೆಗಳನ್ನ ಕೇಳ್ತಾಯಿದ್ರು. ಸೊ ಇದೀಗ KPSC ಅಫಿಷಿಯಲ್ ವೆಬ್ಸೈಟಲ್ಲಿ ಈ ಒಂದು ಸರ್ಕ್ಯುಲರ್ ಅವೈಲೇಬಲ್ ಇದೆ. ಸೊ ಈ ಸರ್ಕ್ಯುಲರಲ್ಲಿ ನೀವು ನೋಡ್ಬೋದು KPSC ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಯಾವಾಗ ನಡೆಯುತ್ತೆ, ಯಾವ ತಿಂಗಳಲ್ಲಿ ನಡೆಯುತ್ತೆ, ಯಾವ ಟೈಮಲ್ಲಿ ನಡೆಯುತ್ತೆ ಅನ್ನೋದನ್ನು ಡೀಟೇಲ್ನ ಮೆನ್ಷನ್ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಇನ್ನೊಂದು ಸರ್ಕ್ಯುಲರ್ ಇತ್ತು. ಆ ಸರ್ಕ್ಯುಲರಲ್ಲಿ ಅಂದರೆ ಏನು ಲ್ಯಾಂಡ್ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಿಯ ಪೋಸ್ಟ್ಗೆ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡಿದರು. ಬಟ್ ಈ ಒಂದು ವಿಡಿಯೋದಲ್ಲಿ ಈ ಒಂದು ಸರ್ಕ್ಯುಲರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅದೇ ಲ್ಯಾಂಡ್ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಲ್ಯಾಂಡ್ ಸರ್ವೇರ್ ಪೋಸ್ಟಿನ ಎಕ್ಸಾಮ್ ಡೇಟಿನ ಒಂದು ಮಾಹಿತಿನ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಸರ್ಕ್ಯುಲರ್ನ ನೀವು ಅಫಿಷಿಯಲ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ತೀರ ನೀವು, ಇಲ್ಲಿ ನೋಡಿ, ಆಯೋಗದಿಂದ ಅಧಿಸೂಚನೆಯಾದ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದ ತತ್ವಪೂರ್ವಕ ಅಂದರೆ ಇದು ಟೆಂಟೇಟಿವ್ ಟೈಮ್ ಟೇಬಲ್ ಆಗಿದೆ, ಹೇಳೋಕ್ಕೆ ಬರಲ್ಲ. ಇದು 99% ನನ್ನ ಕಡೆಯಿಂದ 99% ಹೇಳಿದ್ರೆ ತಪ್ಪಾಗುತ್ತೆ. 90% ನಡೆಯೋ ಚಾನ್ಸಸ್ಸು ಇರುತ್ತೆ. ಓನ್ಲಿ 10% ಚೇಂಜ್ ಆಗಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ತತ್ವಪೂರ್ವಕ ಅಂತಂದರೆ ಟೆಂಟೇಟಿವ್ ಆಗಿರ್ಬೋದು. ಬಟ್ ಆದರೂ ಏನಾರಾಗಲಿ ಇದೇ ತಿಂಗಳಲ್ಲಿ ಇದೆ ಅಂತ ಅಂದ್ಕೊಂಡೆ ಅಸಂಪ್ಷನ್ ಮಾಡಿಕೊಂಡು ಪ್ರಿಪೇರ್ ಆಗ್ತಾ ಹೋಗಿ. ಸೊ ಇಲ್ಲಿ ನೋಡಿ, ಕಡ್ಡಾಯ ಕನ್ನಡ ಪರೀಕ್ಷಾ ಭಾಷೆ, ಇದು ಯಾವುದಾದ್ರು ಬೇರೆ ಬೇರೆ ಕೊಟ್ಟಿದ್ದಾರೆ ಹುದ್ದೆಗೆ. ಇಲ್ಲಿ ನೋಡಿ, ಈ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಲ್ಯಾಂಡ್ ಸರ್ವೆ ಡಿಪಾರ್ಟ್ಮೆಂಟ್ದು ನೋಡಬೇಕಂತಂದರೆ ಹೀಗೆ ಕೆಳಗಡೆ ಸ್ಕ್ರೋಲ್ ಅಪ್ ಮಾಡ್ತಾ ಬನ್ನಿ. ಕೈಗಾರಿಕಾ ಮತ್ತು ವಾಣಿಜ್ಯ ನೋಡಿ, ಇಂಡಸ್ಟ್ರಿ ಆ್ಯಂಡ್ ಎಕ್ಸ್ಟೆನ್ಷನ್ ಆಫೀಸರ್ದು ಕೊಟ್ಟಿದ್ದಾರೆ. ಅದಾಗಿ ನಂತರ ಜಲಸಂಪನ್ಮೂಲ ಇಲಾಖೆ JE ನೋಟಿಫಿಕೇಷನ್ದು ಇತ್ತಲ್ಲ, ಇಲ್ಲಿ ನೋಡಿ ಜಲಸಂಪನ್ಮೂಲ ಇಲಾಖೆ ಯಾವುದು ಮೆಕ್ಯಾನಿಕಲ್ ಅಂದರೆ ಸಹಾಯಕ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್ದು ಕೂಡ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. 2ನೇ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದೇ ಥರನೇ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಏನಿದೆ, ಸಹಾಯಕ ಇಂಜಿನಿಯರ್ ಸಿವಿಲ್, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲು. ಇದು ಯಾವ ಅಂದರೆ ಉಳಿದ ಮೂಲವರಿಂದ ಅಂದರೆ HKದು ಇರಬೇಕನ್ಸುತ್ತೆ. ಇದನ್ನು ನೋಡಿ. ನೆಕ್ಸ್ಟು ಭೂಮಾಪ ಇಲ್ಲಿದೆ ನೋಡಿರಿ, ಭೂಮಾಪಕರ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆ ಇಲಾಖೆಯಲ್ಲಿ ಭೂ ದಾಖಲ ಸಹಾಯಕ ನಿರ್ದೇಶಕರು, ಅಸಿಸ್ಟೆಂಟ್ ಡೈರೆಕ್ಟರ್ ಇದು AD ಪೋಸ್ಟ್ದು. ಇದೆಲ್ಲ ಮುಂಚೆ ನಮಗೆ ಅವೈಲೇಬಲ್ ಇತ್ತು ಈ ಡೇಟ್ಸ್ ಎಲ್ಲ. ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಇದು ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಕಾರ್ಖಾನೆದಾಗಲಿ, ಅಂತರ್ಜಲ ನಿರ್ದೇಶಕರು, ಜಿಯೋಲಜಿಸ್ಟು, ಇವೆಲ್ಲ ನಾವು ಗ್ರೂಪ್ B ನೋಟಿಫಿಕೇಷನ್ ಅಂತ ಹೇಳ್ಬೋದು. ಇದು ಇಲ್ಲಿ ನೋಡಿ, ಹಿಂದುಳಿದ ವರ್ಗಗಳು, ಇದನ್ನು 3ನೇ ತಿಂಗಳು ಮಾರ್ಚ್ ತಿಂಗಳಲ್ಲಿ ನಡೀತಾ ಇದೆ. ಭಾಳಷ್ಟು ಜನ ಇದ್ರ ಬಗ್ಗೆ ಎಕ್ಸಾಮ್ ಡೇಟ್ ಬಗ್ಗೆ ಕೇಳ್ತಾ ಇದ್ರು. ಕ್ಲಾರಿಟಿ ಕೊಟ್ಟಿದ್ದಾರೆ. ಈಗ ಅಟ್ಲೀಸ್ಟ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಇದು ಭೂ ದಾಖಲೆ ಹೈದರಾಬಾದ್ ಕರ್ನಾಟಕ. ಪ್ರೀವಿಯಸ್ ಆಗಿ ನಾವೇನು ನೋಡಿದ್ವಿ, ಉಳಿದ ಮೂಲ ವೃಂದ ಅಂತಂದರೆ NHK, ಅದು ಹೈದರಾಬಾದ್ ಕರ್ನಾಟಕ ಅಂತಂದಾಗ ಈ ಥರ ಕೊಟ್ಬಿಟ್ಟಿರ್ತಾರೆ HK ಇದು. ಸೊ ಡೇಟ್ನ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, HK ಡೇಟ್ನ ಕೊಟ್ಟಿದ್ದಾರೆ. ಇದೇ ರೀತಿಯಲ್ಲಿ ನಮಗೂ ಮೆನ್ಷನ್ ಮಾಡಿರ್ತಾರೆ HKದು ಇದು NHKದು ಅಂತೇಳಿ. ತಾಳಿ ವೆಯ್ಟ್ ಮಾಡಿ, ಗೆಜೆಟೆಡ್ ಪ್ರೊವಿಷನರಿ ಪೋಸ್ಟ್ದು ಎಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ ನೋಡಿ. ಮತ್ತು ಇಲ್ಲಿ ನೋಡಿ, ಸಾರಿಗೆ ಇಲಾಖೆ ಮೋಟಾರ್ ವೆಹಿಕಲ್, ಇದು ನೋಡಿ, ಇದು ಯಾವುದಿದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್. ಇದರ ಡೇಟನ್ನು ಇನ್ನೂ ಕೊಟ್ಟಿಲ್ಲ ಅನಿಸುತ್ತೆ. ಏಪ್ರಿಲ್ 2020 ಮಾರ್ಚ್ ಏಪ್ರಿಲ್ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಸೊ 2025 ಮಾರ್ಚ್ ಏಪ್ರಿಲಲ್ಲಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ಓಕೆ, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಕೂಡ ಒಳ್ಳೆ ವೇಕೆನ್ಸೀಸ್ ಇದ್ದಾವೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ. ಇಲ್ಲಿ ನೋಡಿ, ಭೂಮಾಪಕರು ಇಲ್ಲಿದೆ ನೋಡಿ, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆ ಇಲಾಖೆಯಲ್ಲಿ ಭೂಮಾಪಕರು. ಇದು ನಮ್ಮ ನೋಟಿಫಿಕೇಷನ್. ಇದು ನಮಗೆ ಬೇಕಾಗಿರೋ ಲ್ಯಾಂಡ್ ಸರ್ವೇರಿನ ಡೇಟ್. ಸೊ ಯಾವಾಗ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋದಾದರೆ ನೋಡಿ, ಇದು RCP ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕದು NHKದು. ಸೊ ನಾನ್ ಹೈದರಾಬಾದ್ ಕರ್ನಾಟಕದವ್ರಿಗೆ ಯಾವ ತಿಂಗಳಲ್ಲಿ ಕಂಡಕ್ಟ್ ಮಾಡಿದ್ದಾರೆ ಅಂದರೆ 5ನೇ ತಿಂಗಳು, ಅಂದರೆ ಯಾವುದಿದು ಮೇ ತಿಂಗಳಲ್ಲಿ. ಎಷ್ಟನೇ ತಾರೀಕಪ್ಪ ಅಂದರೆ 10ನೇ ತಾರೀಕು. ಓಕೆ, ಮೇ 10ಗೆ ನಿಮಗೆ ಎಕ್ಸಾಮ್ ಇದೆ. ಯಾವುದಿದು ಅಂದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ, ಅಂದರೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಪೇಪರ್ ಏನಿದೆಯಲ್ಲ ಆ ಪೇಪರು ಮೇ 10ನೇ ತಾರೀಕು ನಡೆಯುತ್ತೆ. ನೆಕ್ಸ್ಟ್ ಅದೇ ಥರನೇ ನೀವು ನೆಕ್ಸ್ಟ್ ನೋಡೋದಾದರೆ 11ನೇ ತಾರೀಕು, ಅಂದರೆ ನೆಕ್ಸ್ಟ್ ದಿನವೇ, ಅಂದರೆ ಭಾನುವಾರ ಬೆಳಗ್ಗೆ ನಿಮಗೆ ಪೇಪರ್ 1 ನಡೆಯುತ್ತೆ, ಅಂದರೆ ಜನರಲ್ ಸ್ಟಡೀಸ್ ಪೇಪರ್ 1. ಅದೇ 11ನೇ ತಾರೀಕು ಮಧ್ಯಾಹ್ನ ಪೇಪರ್ 2 ನಡೆಯುತ್ತೆ, ಅಂದರೆ ಸ್ಪೆಸಿಫಿಕ್ ಪೇಪರ್, ಅಂದರೆ ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಜಿಯೋಗ್ರಫಿ ಏನಿದೆಯಲ್ಲ ಆ ಪೇಪರ್. ಸೊ ನಿಮಗೆ 10 ಮತ್ತು 11 ಒಳಗಡೆ ಇರುತ್ತೆ. 10 ಮತ್ತು 11 ಮೇ ತಿಂಗಳಿಗೆ ನಡೆಯುತ್ತೆ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ NHK ಅವ್ರದ್ದು ಗೊತ್ತಾಯ್ತು. ಈಗ 5ನೇ ತಿಂಗಳಲ್ಲಿ ನಡೆಯುತ್ತೆ ಅಂತೇಳಿ. ಈಗ ನಾನು ಹೈದರಾಬಾದ್ HK ನೋಡೋಣ. ಈಗ ಇಲ್ಲಿದೆ ನೋಡಿ, HKದು ಭೂ ದಾಖಲಾ ಇಲಾಖೆಯಲ್ಲಿ ಭೂಮಾಪಕರು ಅಂದರೆ ಲ್ಯಾಂಡ್ ಸರ್ವೇರು. ಟೋಟಲ್ ಎಷ್ಟು ವೇಕೆನ್ಸಿ ಇದೆ? 190 ವೇಕೆನ್ಸಿ ಇದೆ. ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ರು ನೋಡಿ, HKದು ಅಂತೇಳಿ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಡೇಟ್ನ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಅದೇ ತಿಂಗಳು ಯಾವುದು ಮೇ ತಿಂಗಳು ಎಷ್ಟನೇ ತಾರೀಕು? 31ನೇ ತಾರೀಕು. ಸೊ ಭಾನುವಾರ ಶನಿವಾರ ಕನ್ನಡ ಭಾಷಾ ಪರೀಕ್ಷೆ. ನೆಕ್ಸ್ಟ್ ಅಂದರೆ 6ನೇ ತಿಂಗಳು ಜೂನ್ನಲ್ಲಿ ಮೊದಲನೇ ದಿನವೇ 1 ಜೂನ್ಗೆ, ಅಂದರೆ ಸಂಡೇ ಬರುತ್ತೆ. ಬೆಳಗ್ಗೆ ನಿಮ್ಗೆ ಏನು ಪೇಪರ್ ಇದೆ? ಜನರಲ್ ಸ್ಟಡೀಸ್ ಪೇಪರ್ ಇದೆ. ಮಧ್ಯಾಹ್ನ ಏನಿದೆ? ಅಲಿಪ್ ಸ್ಪೆಸಿಫಿಕ್ ಪೇಪರ್ ಇದೆ. ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಿರಬೇಕನ್ಸುತ್ತೆ. 31ನೇ ತಾರೀಕು ಮೇ ಕನ್ನಡ ಲ್ಯಾಂಗ್ವೇಜ್ ಪೇಪರ್ ಇದೆ.
1ನೇ ತಾರೀಕು ಜೂನ್ ನಿಮಗೇನಿದೆ 2 ಪೇಪರ್ ಇದೆ. ಯಾವುದದು? ಜನರಲ್ ಸ್ಟಡೀಸ್ ಪೇಪರ್ ಮತ್ತು ಸ್ಪೆಸಿಫಿಕ್ ಪೇಪರ್. ಸೊ ನಾನು ನಿಮಗೆಲ್ಲ ಹೇಳ್ತಾನೆ ಇದ್ದೆ ನಿಮಗೆ ಮೇ, ಜೂನ್, ಜುಲೈನಲ್ಲಿ ಬಿಡ್ಬೋದು ಅಂಥೇಳಿ. ಮೇನಲ್ಲಿ ನಾವು ಅಂದ್ಕೊಂಡಂಗೆ ಮೇನಲ್ಲಿ ಡೇಟ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇನ್ನೂ ಇವತ್ತಿಂದ ನೀವು ನೋಡ್ಕೊಂಡ್ರು ಇವತ್ತು ಯಾವ ತಿಂಗಳಿದೆ? ಇದು ಡಿಸೆಂಬರ್ ಇದೆ. ಡಿಸೆಂಬರ್ ಇವತ್ತು ಎಷ್ಟನೇ ತಾರೀಕು? 13ನೇ ತಾರೀಕು. 13ನೇ ತಾರೀಕಿನ ಬಿಟ್ಟರು ನೀವು ಇನ್ನು ಆ ಕಡೆ ಎಷ್ಟಿದೆ? 17-18 ದಿನ, 18 ಡೇಸ್ ಪ್ಲಸ್ ನೆಕ್ಸ್ಟ್ ತಿಂಗಳು ಯಾವುದು? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಏಪ್ರಿಲ್ ಅಷ್ಟೇ ಇಟ್ಕೊಳ್ಳಿ. ಸೊ ಈ ಇಲ್ಲೊಂದು 18, ಇದೊಂದು 4 ತಿಂಗಳು, ಟೋಟಲ್ ಆಗಿ 4.5 ಮಂತ್ಸ್ ಇದ್ದಂಗೆ. ಇನ್ನೂ 4.25 ತಿಂಗಳು ನಿಮ್ಗೆ ಟೈಮ್ ಇದೆ, ಸಫಿಷಿಯೆಂಟ್ ಟೈಮ್ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ. ಸೊ ಈಗ ಈ 4.25 ತಿಂಗಳಲ್ಲಿ ಹೇಗೆ ಮಾಡಬೇಕು, ಏನು ಕತೆ, ಪ್ಲ್ಯಾನ್ ಇದೆಲ್ಲ ನೀವು ಮಾಡ್ಕೊಂಡಿರ್ತಾರೆ ಅನಿಸುತ್ತೆ. ನಾನು ನನ್ನ ಪ್ಲ್ಯಾನ್ನ ಹೇಳಿಬಿಟ್ಟು ನಿಮ್ಮ ಪ್ಲ್ಯಾನ್ನ ಹಾಳು ಮಾಡೋದು ಬೇಡ. ಸೊ ನಿಮ್ಮ ಏನು ಪ್ಲ್ಯಾನ್ ಇದೆ ಅದ್ರ ಪ್ರಕಾರನೇ ಪ್ರೊಸೀಡ್ ಆಗಿ, ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ. ಸಫಿಷಿಯೆಂಟ್ ಟೈಮ್ ಇದೆ, ನೀವು ಇವತ್ತಿಂದ ಪ್ರಿಪೇರ್ ಆದರೂ ಎಕ್ಸಾಮ್ನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಏನಪ್ಪ ಅಂದರೆ ನಿಮ್ಮ ಟೈಮ್ ಏನಿದೆಯಲ್ಲ ಅದನ್ನು ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಎವ್ರಿ ಡೇ ಒಂದು 6 to 8 ಅವರ್ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋ ಕಾರಣದ ನಾನು 2 ಗಂಟೆ ಮಾಡ್ತೀನಿ ಅಂತ ಇಟ್ಕೊಳಕ್ಕೆ ಹೋಗ್ಬಿಡಿ. ನಾವು ರೆಗ್ಯುಲರಾಗಿ ಡಿಗ್ರಿನಲ್ಲಿ ಓದೋ ಟೈಮಲ್ಲಾಗಲಿ, PU ಅಲ್ಲಿ ಓದಬೇಕಾದ್ರಾಗಲಿ ಏನು ಮಾಡ್ತೀವಿ, ಎಕ್ಸಾಮ್ ಮೂಮೆಂಟಲ್ಲಿ ಪ್ರಿಪೇರ್ ಆಗ್ತೀವಿ. ಅಲ್ಲಿ 90 ಮಾರ್ಕು 97 ಮಾರ್ಕ್ ತೆಗೆದು ಬಿಡ್ತೀವಿ. ನಾವು ಓದಿದ್ದೀವಿ, ಚೆನ್ನಾಗಿ ಒಳ್ಳೆ ಟ್ಯಾಲೆಂಟ್ ಇದ್ದೀವಿ ಅಂತ ಅಂದ್ಕೊಳ್ತೀವಿ. ಟ್ಯಾಲೆಂಟ್ ಇರ್ತೀವಿ, ಇಲ್ಲ ಅಂತ ಇಲ್ಲ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಬಂದಾಗ ಮಿನಿಮಮ್ ಟೈಮ್ ಕೊಡಲೇಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಆಸ್ಪಿರೆಂಟ್ಸು 20 ಜನ 50 ಜನ ಕ್ಲಾಸ್ ಥರ ಇರಲ್ಲ, ಸಾವಿರಾರು ಜನ ಇರ್ತಾರೆ, ಲಕ್ಷಗಟ್ಟಲೆ ಜನ ಇರ್ತಾರೆ. ಹಾಗಾಗಿ ಕಾಂಪಿಟೇಷನ್ ಬಿಗ್ಗಿ ಇರುತ್ತೆ. ಸೊ ಪ್ರಿಪ್ರೇಷನ್ 100% ಕೊಡಲೇಬೇಕು. ನಿಮ್ಮ ಟೈಮೇ ನಿಮ್ಮ ಇನ್ವೆಸ್ಟ್ಮೆಂಟ್ ಈಗ. ಸೊ ಟೈಮ್ ಏನಿದೆಲ್ಲ ಅದನ್ನು ಪ್ರಾಪರಾಗಿ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಎಕ್ಸಾಮ್ ಎಲ್ಲರಿಗೆಲ್ಲ ಕ್ಲಿಯರ್ ಮಾಡ್ಕೊಳ್ತೀರಾ. ಸೊ ವರ್ಕ್ ಮಾಡಿ. ನೀವು ಯಾವುದ್ರ ಸಬ್ಜೆಕ್ಟ್ ಮೇಲೆ ವೀಕ್ ಇದ್ದರೆ ಅದ್ರ ಮೇಲೆ ಬಹಳ ಫೋಕಸ್ ಮಾಡಿರಿ. ಯಾವುದು ಸ್ಟ್ರಾಂಗ್ ಇದ್ದರೆ ಅದ್ರ ಮೇಲೆ ಮಿನಿಮಮ್ ಟೈಮ್ ಕೊಡಿ. ಅದರಿಂದ ನೀವೇನು ಮಾಡ್ಬೋದು, ಟೈಮ್ನ ಮ್ಯಾನೇಜ್ ಮಾಡ್ಬೋದು. ಇಲ್ಲಿಗೆ ನಿಮಗೆ 4 ತಿಂಗಳು 4.25 ತಿಂಗಳು ಅಂತಂದರು. 4 ತಿಂಗಳು ಅಂದರೆ ಎಷ್ಟಾಯಿತು? 30 × 4 120 ಡೇಸ್ ಪ್ಲಸ್ 18 ಅಂದರೆ ಹತ್ರ 140 ಡೇಸ್ ನಿಮಗೆ ಬಂದಂಗೆ. 140 ಡೇಸ್ ನಿಮ್ಗೆ ಟೈಮ್ ಇದೆ, ಸಫಿಷಿಯೆಂಟ್ ಟೈಮ್ ಆಗ್ತಿದೆ. 140 ದಿನ ಅಂದರೆ ಏನು ಸುಮ್ಮನೆ ಆಯಿತಾ? ಒಳ್ಳೆ ಟೈಮ್ ಇದೆ. ಸೊ ನೀವೇನಂದರೆ ನಿಮ್ಮ ಮೇಲೆ ಡಿಪೆಂಡ್ ಇದೆ, ಟೈಮ್ನ ಹೇಗೆ ಯೂಸ್ ಮಾಡ್ಕೊಳ್ತೀರಾ, ಯಾವ ರೀತಿಯಲ್ಲಿ ಪ್ರಿಪೇರ್ ಆಗ್ತಾ ಹೋಗ್ತೀರಾ ಅಂತೇಳಿ. ಇಲ್ಲಿ ನೀವು ಟೆನ್ಷನ್ ತೊಗೊಂಡು ಅಯ್ಯೋ 4 ತಿಂಗಳಿದೆಲ್ಲ ಅಂತಂದು ಆ ಥರ ಪ್ರಿಪೇರ್ ಆಗಬೇಡಿ. ಆರಾಮಾಗಿ ಪ್ರಿಪೇರ್ ಆಗ್ತಾ ಹೋಗಿ, ಕರೆಕ್ಟಾಗಿ ಪ್ರಾಪರ್ ಕಂಟೆಂಟ್ ಇಟ್ಕೊಳ್ಳಿ. ಅಂದರೆ ಒಳ್ಳೆ ಬುಕ್ಸು ಮಟೀರಿಯಲ್ಸ್ ಇಟ್ಕೊಳ್ಳಿ. ಅದನ್ನು ಅದ್ರ ಪ್ರಕಾರ ಕರೆಕ್ಟಾಗಿ ಪ್ರಿಪೇರ್ ಆಗ್ತಾ ಹೋಗ್ರಿ. ಪ್ರಿಪೇರ್ ಆಗ್ತಾ ಹೋದರೆ ಎಕ್ಸಾಮ್ನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಸೊ ಇಷ್ಟು ದಿನ ಏನು ಕೇಳ್ತಾಯಿದ್ರಿ, ಎಕ್ಸಾಮ್ ಡೇಟ್ ಯಾವಾಗ, ಯಾವ ತಿಂಗಳಲ್ಲಿ ನಡಿಬೋದು ಅಂತ ಕೇಳ್ತಿದ್ರಲ್ವಾ. ಸೊ ಈಗ ಕ್ಲಾರಿಟಿ ಸಿಕ್ಕಿದೆ ಅಂತ ಅನಿಸುತ್ತೆ. NHKಗೆ ಮೇ ತಿಂಗಳಲ್ಲಿದೆ. ಮೇ ಎಷ್ಟನೇ ತಾರೀಕು? 10 ಮತ್ತು 11. ಅದೇ HK ಅವ್ರಿಗೆ ಯಾವಾಗಿದೆ? ಅವ್ರಿಗೂ ಅದೇ ತಿಂಗಳಿದೆ, ಮೇ ತಿಂಗಳಲ್ಲಿ. ಮೇ 31ಕ್ಕಿದೆ ಹಾಗೂ ಜೂನ್ 1ಕ್ಕಿದೆ. 31ಕ್ಕೆ ಕಡ್ಡಾಯ ಕನ್ನಡ ಪರೀಕ್ಷೆ. ಈ NHK ಅವ್ರಿಗೆ 10ನೇ ತಾರೀಕು ಕಡ್ಡಾಯ ಕನ್ನಡ ಪರೀಕ್ಷೆ. 11ನೇ ತಾರೀಕು ಏನಿರುತ್ತೆ? ಜನರಲ್ ಸ್ಟಡೀಸ್ ಪೇಪರ್ 1 ಹಾಗೂ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಇಲ್ಲಿ ಜೂನ್ 1ನೇ ತಾರೀಕು ಮತ್ತು ಜೂನ್ 1ನೇ ತಾರೀಕು ಬೆಳಗ್ಗೆ ಏನಿರುತ್ತೆ? ಜನರಲ್ ಸ್ಟಡೀಸ್ ಪೇಪರು. ಮಧ್ಯಾಹ್ನ ಏನಿರುತ್ತೆ? ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಸೊ ನಿಮಗೆ ಎಕ್ಸಾಮ್ ಫಾರ್ಮೇಟ್ ಈಗಾಗಲೇ ಗೊತ್ತಿರಬೇಕನ್ಸುತ್ತೆ. ಹಲವಾರು ಜನ ಇನ್ನೂ ಎಕ್ಸಾಮ್ ಫಾರ್ಮೇಟ್ ಬಗ್ಗೆ ಕನ್ಫ್ಯೂಷನಲ್ಲಿದ್ದೀರಾ. ಭಾಳ ಸಿಂಪಲ್. ಇಲ್ಲಿ ಏನಿದೆ? ಪೇಪರ್ 1, ಪೇಪರ್ 2 ಇದೆ. ನೀವು ನೋಡಿ, ಮುಂಚೆ ಕಡ್ಡಾಯ ಕನ್ನಡ ಪರೀಕ್ಷೆ ಬರೀತಲ್ಲ, ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಅಷ್ಟೇ. ಅದರ ಸ್ಕೋರ್ನ ನಿಮ್ಮ ಸೆಲೆಕ್ಷನ್ಗೆ ಕನ್ಸಿಡರ್ ಮಾಡಲ್ಲ. ಸೊ ಪೇಪರ್ 1 ನಿಮಗೆ ಎಷ್ಟಿರುತ್ತೆ? 100 ಕ್ವಶನ್ಸ್ ಇರುತ್ತೆ. ಮಾರ್ಕ್ಸ್ ಎಷ್ಟಿರುತ್ತೆ? 200 ಮಾರ್ಕ್ಸ್ ಇರುತ್ತೆ. ಟೈಮ್ ಲಿಮಿಟ್ ಎಷ್ಟಿರುತ್ತೆ? 2 ಗಂಟೆ, 2 ಅವರ್ ಟೈಮ್ ಲಿಮಿಟ್ ಇರುತ್ತೆ. ಸಿಮಿಲರಾಗಿ ಪೇಪರ್ 2ಗೂ ಅಷ್ಟೇ 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಏನಿದೆ? 2 ಅವರ್ ಟೈಮ್ ಇದೆ. ನನ್ನ ರಿಕ್ವೆಸ್ಟ್ ಏನಂದರೆ ಸ್ಟೂಡೆಂಟ್ಸ್, ನಿಮಗೊಂದು ಕನ್ಫ್ಯೂಷನ್ ಇದೆ. ಏನಪ್ಪ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಇಲ್ಲ ಅಂತೇಳಿ. ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಇಲ್ಲ ಅಂತೇಳಿ KPSC ಅವರು ನೋಟಿಫಿಕೇಷನಲ್ಲಿ ಎಲ್ಲೂ ಕೊಟ್ಟಿಲ್ಲ. ಅವ್ರ ಕಡೆ ಏನಾದರೂ ತಪ್ಪಾಗಿದ್ರೂ ಆಗಿರ್ಬೋದು, ಮರ್ತಿರ್ಬೋದು. ಬೆಟರ್ ನೀವು KPSC ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ. KPSC ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ. ಆದರೆ ಬೆಂಗಳೂರಲ್ಲಿ ನೀವಿದ್ದೀರ ಅಂದರೆ KPSC ಭವನ ಏನಿದೆಯಲ್ಲ ಅಲ್ಲಿಗೆ ಹೋಗ್ಬಿಟ್ಟು ವಿಸಿಟ್ ಮಾಡ್ಬನ್ನಿ. ಯಾಕಂದರೆ ನೀವು ಎಕ್ಸಾಮ್ಗಿಂತ ಮುಂಚೆನೇ ಇದರ ಕ್ಲಾರಿಟಿ ತೊಗೊಂಬಿಟ್ರೆ ಎಕ್ಸಾಮಲ್ಲಿ ಪೀಸ್ಫುಲ್ ಮೈಂಡಿಂದ ನೆಗೆಟಿವ್ ಇದೆಯಾ ಇಲ್ಲ, ನೆಗೆಟಿವ್ ಇದ್ದರೆ ನೆಗೆಟಿವ್ ಥರ ಇದೆ ಅಂತ ಅಟೆಂಡ್ ಮಾಡ್ಕೊಳ್ಳಿ, ನೆಗೆಟಿವ್ ಇಲ್ಲ ಅಂದರೆ ನೆಗೆಟಿವ್ ಇಲ್ಲ ಅಂತಾದರೂ ಅಟೆಂಡ್ ಮಾಡ್ಕೊಳ್ಬೋದು. ಯಾಕಂದರೆ ನಿಮಗೆ ಆ ಮೂಮೆಂಟಲ್ಲಿ ಗೊಂದಲ ತೊಗೊಳಕ್ಕೆ ಹೋಗಬೇಡಿ. ಮುಂಚಿತವಾಗಲೇ KPSC ಕಡೆಯಿಂದ ಕ್ಲಾರಿಟಿ ತೊಗೊಂಬಿಡಿ. ಇದಕ್ಕೆ ಈ ಎಕ್ಸಾಮ್ಗೆ ನೆಗೆಟಿವ್ ಇದೆಯಾ ಇಲ್ಲ ಅಂಥೇಳಿ. ನೆಗೆಟಿವ್ ಇದು ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ KPSC ಅವರು ಕಂಡಕ್ಟ್ ಮಾಡಿರೋ ಹಲವಾರು ಎಕ್ಸಾಮ್ಸ್ಗೆ ನೆಗೆಟಿವ್ ಇರುತ್ತೆ. 99.99% ಎಕ್ಸಾಮ್ಸ್ಗೆ ನೆಗೆಟಿವ್ ಇರುತ್ತೆ. ಯಾವುದೋ ಹಳೆಯ ಟೈಮಲ್ಲಿ ಮುಂಚೆ FD SD ಎಕ್ಸಾಮಲ್ಲಿ ಕೆಲವೊಂದು ಪೇಪರ್ಗಳಿಗೆ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರಲಿಲ್ಲ. ಬಟ್ ನೆಗೆಟಿವ್ ಇದೆ ಅಂತಲೇ ಕನ್ಸಿಡರ್ ಮಾಡಿರ್ತೀರಿ. ನೆಗೆಟಿವ್ ಇದೆ ಅಂತಲೇ ಕನ್ಸಿಡರ್ ಮಾಡಿ. KPSC ಅವರು ಕ್ಲಾರಿಟಿ ಕೊಡ್ಬೋದು. ಇಲ್ಲ ಅಂದರೆ ನೀವೇ ಕೇಳಿ. ಯಾಕಂದರೆ ನೀವು ಕೇಳಲೇಬೇಕು, ನಿಮ್ಮ ಒಂದು ರೈಟ್ ಇರುತ್ತದು. ನೀವು ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ನಾಳೆ ಎಕ್ಸಾಮ್ ಕಂಡಕ್ಟ್ ಆಗೋಗುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇದೆ ಅಂತ ಹೇಳಿ ಅಲ್ಲಿ ಸ್ಪಾಟಲ್ಲಿ ತಿಳಿಸ್ಬಿಟ್ರೆ ನೀವು ಪ್ಯಾನಿಕ್ ಆಗ್ಬೋದು.
ಸೊ ಇಲ್ಲ ಎಕ್ಸಾಮ್ ಆಗಿದ್ದ ನಂತರ ನೆಗೆಟಿವ್ ಕನ್ಸಿಡರ್ ಮಾಡಿ ಸ್ಕೋರ್ ಲಿಸ್ಟ್ ಬಿಟ್ಟಿದ್ದೀವಿ ಅಂತಂದರೆ ಮತ್ತು ಅವಾಗ ಈ ಒಂದು ನೋಟಿಫಿಕೇಷನೇ ಡಿಲೇ ಆಗೋಗ್ಬಿಡ್ಬೋದು. ಹಲವಾರು ಕೇಸಸ್ನ ಅದು ಇದು ಅಂತ ನಡೆದ್ಬಿಟ್ಟು ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಎಕ್ಸಾಮ್ಗಿಂತ ಮುಂಚೆನೇ ನೀವು ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಇಲ್ಲ ಅಂತೇಳಿ ಕನ್ಫರ್ಮ್ ಕ್ಲಾರಿಟಿನ ತೊಗೊಂಬಿಡಿ KPSC ಡಿಪಾರ್ಟ್ಮೆಂಟಿಂದ. ಸೊ ನೀವು KPSC ಡಿಪಾರ್ಟ್ಮೆಂಟ್